ಸತೀಶ್ ಜಾರಕಿಹೊಳಿ ಮನೆ ಕೊಟ್ಟ ನಾವು ನಿಂದ್ರುದಿಲ್ಲ. ಉಳ್ಕಿದಾರ ಕುರುಬರು ಲಿಂಗಾಯತರು ಕೆಲವು ವಿದ್ಯೆ ಸಮಾಜಗಳು ಅದಾವಿಲ್ಲ ರೀ, ಉಪ್ಪಾರು ಎಲ್ಲ ಜಾತಿಯವ್ರು ಎಲ್ಲಂದ್ರು ಎಲ್ಲ ಅವ್ರ ಮನೆ ಮಗನಿರ್ತಾರೆ, ಮಗನಿದ್ರು ತಾಳೇನಿದ್ರು ತಮ್ಮ ನಿಂತಿರ್ತಾರೆ. ನಮ್ದೇನು ಕೆಲಸ ಐತಪ್ಪ, ನಾವು ಮಾಡಾಡ್ತೀವಿ ಅಂದ್ರಾಗ ಬೆಳಗಾವಿ ಖರ್ಚು ಆದ್ಮೇಲೆ ಅಲ್ಲಿಂದಾನೆ ಐತೆ ಗಂಟೆ ಹೊಡ್ಕೊಂಡು ಕೊಟ್ರಿ ಎಲ್ಲಾರು ಸರ್ಕಾರಿ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು ಹೋಗಿ ಕಾಲು ಮುಗಿದ. ನಾ ಇದ್ರಾಗ ಹೇಳಿದೆ ಯಾವ ಊರಾಗ ನಮ್ಮ ಎರಡನೇ ಕಡೆಯವ್ರ ಊರ ಗೋಕಾಕನಾಗ ಕಲ್ಲೋಳೆ ನಿನ್ನ ಮ್ಯಾಗ ಯಾರಿಗೂ ಕಾಲು ಎದಕ್ಕೆ ಮುಗಿದ್ರು ರಾಜಕಾರಣಿಗಳು ಕಾಲು ಕೆಲಸಿಲ್ಲ ಅಂತ ನರೇಂದ್ರ ಮೋದಿಯವರೇ ಕಾಲು ಮುಗಿಬೇಡತ್ತಾರ. ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಉದ್ದಕ್ಕೆ ಹೋಗು ಸಾವ್ತಾರ ಅವರು ಬಿಡ್ರಿ, ಅವ್ರ ಮರಿ ಮೊಮ್ಮಕ್ಳು ಕೊಟ್ಟಾಗಿದ್ರು ಅವಕ್ಕೂ ಕಾಲು ಅಟ್ಟು ಸಾಧ್ಮಾನ ಇಲ್ಲ ನಿಮಗ. ನೀನು ಒಂದಕ್ಕೆ ಕಬ್ಬ ಇದ್ರೆ ಅವ್ರು ಒಂದಕ್ಕೆ ಕಬ್ಬ ತಗೊಂಡ್ಬರ್ತಾರ. ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು. ಯಾರು ಕೊಟ್ಟು ಯಾವ ರಾಜಕಾರಣಿಗಳು ಕೊಟ್ಟ ನಮಗ ಇಲೆಕ್ಷನ್ 1000 ರೂಪಾಯಿ 2000 ರೂಪಾಯಿ 1000 ರೂಪಾಯಿದ ಮ್ಯಾಗಿನ 5 ವರ್ಷ ಜಗ್ತೈತೆ ನಿಮ್ಮ ಮನೆ ಭಾಳ ಚಲೋ. 15 ಓಟ್ ಅಂದ್ರೆ ಒಂದು 10,000 ರೂಪಾಯಿ ಕೊಡ್ತಾನೆ ತುಂಬ್ತಾರೆ. ಎಷ್ಟು ಬರ್ತೈತಪ್ಪ ನಮಗ? ಅದೇ ಡಾಬಾದಾಗ ಹೋಗಿ ತಿಂದು ಮರ್ದಿವ್ಸ ಡ್ರೈನೇಜ್ನಾಗ ಹೋಗ್ಬಿಡ್ತೈತೆ ಮುಗದ. ಮತ್ತು ಅವ್ರ ಮನೆ ಮುಂದೆ ಸಾಕಾರು ಮನೆ ಮುಂದೆ ಹೋಗಿ ನಿಂದ್ರೋದು. ಅವರೆಲ್ಲೇ ಕನ್ನಡ ನೋಡ್ತಾರೆ ನಿಮ್ಮನ್ನ. ಒಂದ್ 2 ಬಂದವ್ ನೋಡು, ಒಂದು 2,000 ಕೊಟ್ಟು ಕಳ್ಸಕ್ಕ ಗೌರವದಿಂದ ನಾವು ನಮ್ಮ ಬಿಜಾಪುರ್ನಾಗ ನಾವು ಬೇಕಾದ ಎಲ್ಲಾ ಕಡೆ ರೊಕ್ಕ ಬಂದು ನಾನು ಈ ಸಲ ಕೆಡೋದಕ್ಕೆ ಸಲ ಇವನು ಕೆಡವೇ ಬಿಡಕ್ಕೆ. ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರಾಗಾರ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದವರೇ ಬಿಜೆಪಿ ಅಧಿಕಾರ ಬಂದ್ರೆ ನಾವೇ ಮುಖ್ಯಮಂತ್ರಿ ಆಗವರು. ನಾವು ನಿಮ್ಮ ಮನೆ ಕಾಯುವುದಿಲ್ಲ. ನಿಮಗೆ ಅಪ್ಪಾಜಿ ಬತ್ತಲ್ಲು ಕಾಲು ಮುಗಿ ಮಗನ ಅಲ್ಲ. ಯಾಕೆ ನಾವು ಆಗ್ಬಾರ್ದಲ್ಲ? ಏನು ಕಡಿಮೆ ನಾವೇನೋ ರೊಕ್ಕ ಲೂಟಿ ಮಾಡಿ ನಿಮ್ಮ ಮಂದಿ ತಲೆ ಬೋಳ್ಸೋ ಗಡಿಯಕ್ಕೆ ನಾವು ಅಲ್ಲ. ದೇವ್ರು ನಮ್ಗೆ ಕೊಟ್ಟಾನ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ಈ ದೇಶ ಉಳಿಲಾಕ ನಾವು ಚುನಾವಣೆ ಮಾಡಬೇಕಾಗಿತ್ತು. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿಲ್ಲ, ನಮ್ಮ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ 1,000 2,000 ಕೊಡ್ತಾರೆ ಬಿಟ್ಟು ಏನು ನಿಮ್ಮದೇ ಹೊಡೆದಾರೆ ನಿಮಗೆ ಕೊಡ್ತಾರೆ. ನಿಮ್ಮದೇ ಒಂದು ಟ್ರಕ್ 1 ಟನ್ನಿಗೆ 2 ಟನ್ ಹೊಡೆದಿರ್ತಾರೆ. ಒಂದು ರೋಡಿಗೆ ನಿಮ್ಗೆ 5 ವರ್ಷಕ್ಕೆ ಒಂದು ಟನ್ ಕೊಡ್ತಾರೆ. ವರ್ಷ ಟನ್ದಾಗ ಹೊಡೆದಿರ್ತಾರೆ. ನಿಮ್ಗೆ 5 ವರ್ಷಕ್ಕೆ ಒಂದು 100 ಟನ್ ಕಬ್ಬು ಹಾಕಿರೋದು 5 ಟನ್ ಕಡಿ ಹೊಡೆದಿರ್ತಾರಲ್ರಿ. ಯಾಕಂದ್ರೆ ನಾನು ಫ್ಯಾಕ್ಟ್ರಿ ಮಾಡಿ ನಾನು ನೋಡೀನಿ. ನಮ್ಮ ದೇಶದವರು ಅವ್ರ ಮೇಲೆ ಏನು ಇಷ್ಟು ದಿವಸ ದೌರ್ಜನ್ಯ ಆಗಿದೆ, ಅವ್ರ ಮೇಲೆ ಆಗಬಾರ್ದು ಅನ್ನೋದು ಇದು ನಮ್ಮೆಲ್ಲ ಮನುಷ್ಯತ್ತಿರೋ ನಾವೆಲ್ಲ ತಿಳ್ಕೊಬೇಕಾಗಿತ್ತು. ಇವ್ರಿಗೆ ಅಲ್ಪಸಂಖ್ಯಾತರಿಗೆ ಅದೇ ಕಾನೂನನ್ನು ಇವ್ರಿಗೂ ತರೋಂತ. ಯಾವನೇನು ಒಬ್ಬರಿಗೆ ಸಾಬ್ರಿಗೆ ನೀವು ಏನಾರೇ ನಿಮ್ಮ ಮನೆಗೆ ಬಂದು ಹೊಡೆದ್ರು ನಿಮಗೆ ಕೇಸ. ಈಗ ಒಕ್ಕಪತ್ತ ಐತಿ, ಒಕ್ಕಪತ್ತಿ ದೇಶನಾಗ ಇಲ್ಲಿ ಈ ಜಿಲ್ಲೆದಾಗ ಐತಿಲ್ಲ ಗೊತ್ತಿಲ್ಲ. ಒಂದು ಸಣ್ಣ ಗೋರ್ ಇತ್ತಂದ್ರೆ ಅದು ಸುತ್ತಮುತ್ತ ಸರ್ವೆ ನಂಬರ್ ಇರ್ತದೆ, ಎಲ್ಲ ಒಕ್ಕಪ್ಪನೇ. ನಮ್ಮ ದೇಶನಾಗ ಎಷ್ಟೈತಿ ಒಕ್ಕಪ್ಪ ಆಸ್ತಿ ಕೊಡ್ತದೆ ನಮ್ಗೆ? 18 ಲಕ್ಷ ಇಂಡಿಯನ್ ಆರ್ಮಿದ ಆಸ್ತಿ ಎಕರೆ, 15 ಲಕ್ಷ ಇಂಡಿಯನ್ ರೈಲ್ವೇದ ಐತಿ, 12 ಲಕ್ಷ ವಕಫ್. ಇದು ನೀರು ಮಾಡಿದಂತ ದೊಡ್ಡ ದುರಂತ. ಏನಂದ್ರೆ ವಕಫ್ ಅಂದ್ರೆ ಏನು ಎಂಬುದ ಮುನಿಯಪ್ಪ ಹೊನ್ನಾವರ ಅವರ ನೇತೃತ್ವದಲ್ಲಿ ಎಲ್ಲ ಸೇರ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಚಪ್ಪಾಳೆ ಕೊಟ್ಟಂತ ಸ್ವಾಗತ ಬಯಸ್ರಿ. ಐಗೇರಿ ಗ್ರಾಮದ ಜಗದೀಶ್ ಕೆಲ್ಸನ್ ಅವರ ನೇತೃತ್ವದಲ್ಲಿ ಹನುಮಂತ್ ಕೆಲ್ಸನ್, ಶ್ರೀಶೈಲ್ ಕೆಲ್ಸನ್, ಬಸವರಾಜ್ ಕೆಲ್ಸನ್, ನಿಂಗಪ್ಪ ಕೆಲ್ಸನ್, ಚಿದಾನಂದ್ ಕೆಲ್ಸನ್, ಮಾನಿಕ್ ಕೆಲ್ಸನ್, ಶಿವಪ್ಪ ಕೆಲ್ಸನ್, ಸತ್ಯಪ್ಪ ಕೆಲ್ಸನ್, ಅಪ್ಪು ಬಿಳ್ಳೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇರಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ವಿರೋಧಿಗಳು ಟೀಕಾ ಮಾಡ್ತಾ ಇದ್ರು. ಟೂರಿಸ್ಟ್ ಪ್ರಧಾನಿ ಅಂತ ಹೇಳಿ ನಮ್ಮ ನೆರೆಯ ಸಂಬಂಧ ಚೆನ್ನಾಗಿರಲಿ ಅಂತೇಳಿ ದೇಶದಲ್ಲಿ ಬೇರೆ ರಾಷ್ಟ್ರದ ಜೊತೆಗೆ ಸಂಧಾನಗಳನ್ನು ಮಾಡಿಕೊಂಡು ನಮ್ಮ